ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವ್ಲಾಗಲ್ಲಿ ನಾನು ಹೇಗೆ ನಮ್ಮ ಮನೇಲಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ್ದೀವಿ ಅಂತ ಕಂಪ್ಲೀಟ್ ವ್ಲಾಗ್ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಎಲ್ಲ ನೀವು ಟಿ ವಿ ಸೀರಿಯಲ್ಸಲ್ಲಿ ನೋಡೋ ಥರ ನಾವು ಏನು ಗಂಡಂಗೆ ಪಾದ ಪೂಜೆ ಮಾಡಿ ಆ ಥರ ಮಾಡಲ್ಲ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಸೊ ಇದು ನಮ್ಮ ತಾಯಿ ಮನೆ ಪದ್ಧತಿ ಪ್ರಕಾರ ಮಾಡ್ತಿರೋದು. ನಮ್ಮ ತಾಯಿ ಮನೆ ಹೇಗೆ ಮಾಡ್ತಾರೆ ಸೊ ಆ ಥರ ನಾವು ಇವತ್ತು ನಾನು ಬ್ಲಾಗಲ್ಲಿ ನೀವು ನೋಡ್ತಿದ್ದೀರ. ನಮ್ಮ ಹಸ್ಬೆಂಡ್ ಮನೇಲಿ ಜ್ಯೋತಿರ್ಭೀಮೇಶ್ವರ ವ್ರತ ಏನು ಮಾಡಲ್ಲ, ಭೀಮ್ನ ಅಮಾವಾಸ್ಯೆ ಅಷ್ಟೇನು ಗ್ರ್ಯಾಂಡಾಗಿ ಮಾಡಲ್ಲ. ಸೊ ಸುಮ್ಮನೆ ಕರ್ಜಿಕಾಯಿ ಮಾಡಿ ಇದು ಮಾಡ್ತಾರೆ. ಬಿಕಾಸ್ ಇವತ್ತಿಂದ 5ನೇ ದಿವಸಕ್ಕೆ ನಮಗೆ ಪಂಚಮಿ ಗ್ರ್ಯಾಂಡಾಗಿರೋದ್ರಿಂದ ಈ ಅಮಾವಾಸ್ಯೆ ಏನು ಅಂತ ಗ್ರ್ಯಾಂಡಾಗಿ ಮಾಡಲ್ಲ. ಸೊ ಇವತ್ತು ನಮ್ಮ ಮಮ್ಮಿ ಮನೇಲಿ ಗ್ರ್ಯಾಂಡಾಗಿ ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡ್ತಾರೆ. ಸೊ ನನ್ನ ಮನೇಲಿ ಹಾಗೆ ಚಿಕ್ಕದಾಗಿ ಪೂಜೆ ಮಾಡಿ ಹಾಗೆ ನಾನು ನಮ್ಮ ಮಮ್ಮಿ ಮನೇಲಿ ಹೇಗೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೋ ಸೊ ನಾನು ಇಲ್ಲಿ ಬಂದಿದ್ದೀನಿ. ಸೊ ಹೇಗೆ ಮಾಡ್ತಿದೆ ಅಂತ ನಾನು ಕಂಪ್ಲೀಟ್ ವ್ಲಾಗ್ ಇದ್ರಲ್ಲಿ ನಾನು ಶೇರ್ ಮಾಡ್ತೀನಿ. ನನ್ನ ಮಗನಿಗೆ ವ್ಲಾಗಲ್ಲಿ ಬರೋದಂದರೆ ತುಂಬ ಇಷ್ಟ. ನಾನು ವೀಡಿಯೋ ಮಾಡುವಾಗ ನನ್ನೂ ಎತ್ಕೊ ಅಂತ ಹಠ ಮಾಡಿ ಎತ್ತಿಸ್ಕೊಂಡಿದ್ದಾನೆ. ಸೊ ಹಾಯ್ ಬಂಟು, ಅವ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗರ್ ಆಗ್ತಾನೆ ಅನಿಸುತ್ತೆ. ಫುಲ್ ವೀಡಿಯೋ ಅಂದರೆ ಹಾಯ್ ಮಾಡೋದು ಸ್ಮೈಲ್ ಮಾಡೋದು ಎಲ್ಲ ಮಾಡ್ತಾನೆ. ಸೊ ನೋಡೋಣ ಬನ್ನಿ ನಾನು ಹೇಗೆ ಇದು ಮಾಡಿದ್ವಿ ಅಂತ. ಸೊ ನಾನು ಇವತ್ತು ಹಬ್ಬ ಆಗಿರೋದ್ರಿಂದ ಈ ಥರ ಆರ್ಗಾನ್ಸೋ ಸ್ಯಾರಿ ಉಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಪರ್ಲ್ ಮತ್ತು ಕಲ್ಲಿಂದ ಮಾಡಿರೋದು ಇಯರಿಂಗ್ಸು. ನಾನು ಆ್ಯಕ್ಚುಲಿ ತೊಗೊಂಡು ಸುಮಾರು ವರ್ಷ ಆಗಿತ್ತು. ನಮ್ಮಮ್ಮ ಹಾಕ್ಕೊಂಡೇ ಇರಲಿಲ್ಲ. ಸೊ ನಾನು ಇವತ್ತು ಹಬ್ಬದ ದಿವಸ ಹಾಕ್ಕೊಳ್ಳೋಣ ಅಂತ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಸಿಂಪಲ್ ಬಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಸಿಂಪಲ್ ಬಳೆ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಮನೇಲಿ ಪೂಜೆ ಮಾಡೋದ್ರಿಂದ ನಾನೇನು ಅಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ. ಸೊ ನಾನು ನಾರ್ಮಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ. ಬಿಕಾಸ್ ಈಸಿ ಟು ಡ್ರೇಪ್. ಈ ಸ್ಯಾರಿ ತುಂಬ ಈಸಿಯಾಗಿ ನಾವು ಡ್ರೇಪ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಓವರಾಲ್ ಲುಕ್ ಈ ಥರ ಬರುತ್ತೆ. ಸೊ ನಾನೇನು ಅಂಥ ಇದಾಗಿ ಡ್ರೇಪ್ ಮಾಡಲ್ಲ. ಸೊ ಸಿಂಪಲಾಗಿ ನಾನು ರೆಡಿ ಆಗಿದ್ದೆ ಇವತ್ತು ಮನೇಲಿ ಅಂತ. ನಿನ್ನ ಎತ್ಕೊಳ್ಳೇಬೇಕು ಅಂಟು. ಸೊ ಇದು ಆರ್ಗಾನ್ಸೋ ಸ್ಯಾರಿ. ಇದು ನಾನು ತೊಗೊಂಡಿದ್ದು ಸಮಯಕ್ಕಲ್ಲಿ. ಸೊ ಇದಕ್ಕೆ ಸಿಂಪಲ್ ಬಫ್ ಬ್ಲೌಸ್ ಹೊಲ್ಸಿದ್ದೀನಿ. ಸೊ ಇಯರಿಂಗ್ಸ್ ನನಗೆ ತುಂಬ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಇಯರಿಂಗ್ಸ್ ಹಾಕ್ಕೊಂಡೆ. ಸಿಂಪಲ್ ಬಳೆ ಹಾಕ್ಕೊಂಡಿದ್ದೀನಿ. ಸೊ ಈ ಬಳೆ ನಾವು ಪಾರ್ಟಿ ವೇರ್ಗೂ ಹಾಕ್ಕೊಂಡು ಹೋಗ್ಬೋದು, ಮಾಡರ್ನ್ ಡ್ರೆಸ್ಗೂ ಸೆಟ್ ಆಗುತ್ತೆ. ಈ ಥರ ಸಿಂಪಲ್ಲಾಗಿ ಇರುವಾಗ ಸೆಟ್ ಆಗುತ್ತೆ. ನಾನು ಇವತ್ತು ಕೂದಲು ಬಿಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಈ ಥರ ಸ್ಟಡ್ ಹಾಕಿದಾಗ ಕೂದಲು ಬಿಟ್ಟರೆ ಅಷ್ಟೊಂದು ಎತ್ತು ಕಾಣಿಸಲ್ಲ ಅಂದ್ಬಿಟ್ಟು ನಾನಿವತ್ತು ಲೋ ಬನ್ ಹಾಕಿದ್ದೆ. ಅಷ್ಟು ಪರ್ಫೆಕ್ಟಾಗಿ ನಾನು ಹಾಕಿಲ್ಲ. ಬಿಕಾಸ್ ಅಷ್ಟೊಂದು ಪರ್ಫೆಕ್ಟ್ ಏನು ನಾನು ಹಾಕಿಲ್ಲ, ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ ಪೂಜೆ ಇರೋದ್ರಿಂದ ಸಿಂಪಲಾಗಿ ರೆಡಿ ಆಗೋಣ ಅಂತ. ಸೊ ಶ್ರಾವಣ ಮಾಸ ಬಂತು ಅಂದರೆ ಒಂದಾದ್ಮೇಲೆ ಒಂದು ವಾರದಲ್ಲಿ ಹಬ್ಬ ಇದ್ದೇ ಇರುತ್ತೆ ನಮಗೆ. ಸೊ ಮನೇಲಿರೋ ಸೀರೆ ಎಲ್ಲ ಅಷ್ಟೂ ಆಚೆ ಬರುತ್ತೆ. ಇವಾಗ ಅಷ್ಟು ಸೀರೆನೂ ನಾವು ಹಾಕ್ಕೊಳ್ಳೋಕೆ ಒಂದು ಅಕೇಶನು ಬರುತ್ತೆ. ಮತ್ತು ಸೀರೆನೂ ಒಂಥರ ಹಾಕ್ಕೊಂಡಂಗೆ ಆಗುತ್ತೆ. ನನ್ನ ಹತ್ರ ಸುಮಾರು ಸೀರೆ ಇದೆ. ಸ್ಪೆಷಲಿ ನನ್ನ ಹತ್ರ ತುಂಬ ಸೀರೆ ಇರೋದು ಅಂದರೆ ಕಾಂಜೀವರಂ ಸೀರೆ ಮದುವೆಯಲ್ಲಿ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಸುಮಾರು ತೊಗೊಂಡಿರ್ತೀವಿ. ಹಾಗೆ ನಾನು ಮದುವೆಗೆ ಮುಂಚೆನೂ ಒಂದು 2-3 ತೊಗೊಂಡಿದ್ದೆ. ಸೊ ಯಾವುದಾದ್ರೂ ದೊಡ್ಡ ಹಬ್ಬ ಕಾಂಜೀವರಂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ ಜ್ಯೋತಿರ್ಭೀಮೇಶ್ವರ ವ್ರತ ನಾವು ಈ ಥರ ಮಾಡಿದ್ದೀವಿ. ಇಲ್ಲಿ ಏನು ಹಿಂದೆ ಕೂರಿಸಿದ್ದೀವಿ ಭೀಮೇಶ್ವರ ಅಂತ ಪೂಜೆ ಮಾಡ್ತೀವಿ. ಸೊ ಜ್ಯೋತಿನ ಇಕ್ಕಿ ನಾವು ಪೂಜೆ ಮಾಡ್ತೀವಿ. ಇಲ್ಲಿ ಒಂದು ದೀಪ ಹಚ್ಚಿ ನಾವು ಇಲ್ಲಿ ಪೂಜೆ ಮಾಡ್ತಿದ್ದೀವಿ. ಈ ಪೂಜೆ ನಾವು ಯಾರು ಬೇಕಾದರೂ ಮಾಡ್ಬೋದು. ಕನ್ಯರು ಮಾಡ್ಬೋದು, ಮದುವೆ ಆದವರು ಮಾಡ್ಬೋದು. ಕನ್ಯರು ಮಾಡುವಾಗ ನನಗೆ ಒಳ್ಳೆ ಗಂಡ ಸಿಗಲಿ, ಭೀಮ್ನಂಥ ಗಂಡ ಸಿಗಲಿ, ಆಯುಷ್ ಆರೋಗ್ಯ ಅಭಿವೃದ್ಧಿ ಆಗೋ ಅಂಥ ಗಂಡ ಸಿಗಲಿ, ಪೂರ್ಣ ಆಯುಸ್ಸಿರೋ ಅಂಥ ಗಂಡ ಸಿಗಲಿ ಅಂತ ಕೇಳ್ಕೊಂಡು ಪೂಜೆ ಮಾಡ್ತೀವಿ. ಒಳ್ಳೆ ಗಂಡ ಸಿಗಲಿ ಅಂತ ಕೇಳಿ ಪೂಜೆ ಮಾಡ್ತೀವಿ. ಇನ್ನು ಮದುವೆ ಆದವರಾದರೆ ನನಗೆ ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ನನಗೆ ಗಂಡನ ಆಯುಸ್ಸು ಹೆಚ್ಚಲಿ, ಭೀಮನಿಗೆ ಅವನು ದಷ್ಟಪುಷ್ಟನಾಗಿರಲಿ, ಆಯುಷ್ ಆರೋಗ್ಯ ಇರಲಿ, ಅವ್ನು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾವು ಅವನ ಒಳಿತಿಗಾಗಿ ಪೂಜೆ ಮಾಡ್ತೀವಿ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ನಾವು ಇಲ್ಲಿ ಗಂಗೆ ಪೂಜೆ ಮಾಡಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ನಾವು ಅಷ್ಟೋತ್ತರವನ್ನು ಮಾಡ್ತಿದ್ದೀವಿ. ನಾನು ನಮ್ಮ ತಾಯಿ ಸೇರಿ ನಾವು ಈ ಪೂಜೆ ಮಾಡ್ತಾಯಿದ್ದೀವಿ. ಅಡುಗೆ ದೇವ್ರ ಮನೆ ಚಿಕ್ಕದಾಗಿದ್ದರಿಂದ ನಾವು ಆಚೆ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನಾನು ನನ್ನ ಮಗನೂ ಸೇರಿಕೊಂಡಿದ್ದ, ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದ. ಸೊ ಅವನು ಕುಂಡಿಸ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಈ ಪೂಜೆ ನಾವು ಯಾರು ಬೇಕಾದರೂ ಮಾಡ್ಬೋದು. ನಮಗೆ ಪದ್ಧತಿ ಇರಬೇಕು ಅಂತ ಏನೂ ಇಲ್ಲ. ಯಾವ ಹಬ್ಬನಾದರೂ ನಾವು ಯಾರು ಬೇಕಾದರೂ ಮಾಡ್ಬೋದು. ಆದರೆ ನಿಮ್ಮ
ಮನೆ ಪ್ರಕಾರ ಕ್ರಮದಲ್ಲಿ ಮಾಡಿ, ಇಲ್ಲ ಅಂದರೆ ಯಾರಾದರೂ ಗೊತ್ತಿರೋರು ಇದ್ರೆ ಕೇಳಿ ಮಾಡಿ. ಸೊ ನಮ್ಮನೆ ಪದ್ಧತಿ ಪ್ರಕಾರ ನಾವು ಈ ಥರ ಮಾಡ್ತೀವಿ. ಕೆರೆಗೆ ಚೆಲ್ಲಿ ವರವ ಪಡೆವರಂತೆ ಕಾಣಿರು ಹರಿವ ಗರುಣ ದೊಳಾದ ಹರಿ ಸಮರ್ಪಣೆ. ಸೊ ದೇವರಿಗೆ ಮಂಗಳಾರತಿ ಮಾಡಿ, ಆರತಿ ಮಾಡಿ, ನಾವು ನೈವೇದ್ಯ ಎಲ್ಲ ಮಾಡಿ ಆಗಿದೆ. ನಾವಿಲ್ಲಿ ನೈವೇದ್ಯಕ್ಕೆ ಹಣ್ಣು ಕಾಯಿ ನೈವೇದ್ಯ ಮಾಡಿ, ಹಾಗೆ ನಾವು ಸ್ಪೆಷಲಾಗಿ ಮಾಡಿರೋ ಅಂಥ ಅಡುಗೆಗಳನ್ನ ದೇವರಿಗೆ ಅರ್ಪಿಸ್ಬಿಟ್ಟು ನಾವಿಲ್ಲಿ ಪೂಜೆ ಮಾಡಿದ್ದೀವಿ. ಸೊ ಇದೆಲ್ಲ ನಾವು ನಮ್ಮ ಮನೇಲಿ ಮಾಡಿರೋಂಥ ಪೂಜೆ ಮತ್ತು ಅಲಂಕಾರ. ಆಷಾಢದ ಕೊನೆಯ ದಿವಸ ಅಮಾವಾಸ್ಯೆಯಲ್ಲಿ ನಾವು ಇದನ್ನು ಮಾಡ್ತಿದ್ದೀವಿ. ಸೊ ಇದೆಲ್ಲ ನಮ್ಮ ಮನೆಯಲ್ಲಿ ಮಾಡಿರೋ ಅಂಥ ನೈವೇದ್ಯಗಳು: ಅನ್ನ, ಸಾರು, ಚಿತ್ರಾನ್ನ ಮತ್ತು ಗಸಗಸೆ ಪಾಯಸ. ಅದ್ರ ಜೊತೆಗೆ ನಾವು ಕಡುಬು ಮಾಡಿರ್ತೀವಿ. ಕಡುಬು ಮತ್ತು ಗಸಗಸೆ ಪಾಯಸ ಹಚ್ಕೊಂಡು ತಿನ್ನೋಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.